ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಆ್ಯಂಡ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ನೀವೇನು ಊಟ ಆದರೆ ಇವತ್ತು ನಾನು ರಾತ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಊಟ ಎಲ್ಲ ಹಾಕಿ ಸ್ವಲ್ಪ ಫೇಸ್ ಡಲ್ನೆಸ್ ಅಂತ ಅನ್ನೋದು ಬೇಡ. ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಡ್ರೈನೆಸ್ ಥರ ರಫ್ ಆಗಿರುತ್ತೆ. ಮೋಸ್ಟ್ ಆಫ್ ಗರ್ಲ್ಸ್ ಫೇಸ್ ಈ ಏರಿಯಾ ಹತ್ರ ಸ್ವಲ್ಪ ಸ್ಕಿನ್ ಪೀಲ್ ಔಟ್ ಆಗೋ ಥರ ಆಗುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಇವಾಗ ತುಂಬ ಜನ ಆಯಿಲ್ ಯೂಸ್ ಮಾಡ್ತಾರೆ, ಫೇಸ್ ಆಯಿಲ್ ಅಂತ ಇವಾಗ ಬರುತ್ತೆ ಎಷ್ಟೊಂದು. ಸೊ ಅದನ್ನು ತೊಗೊತಾರೆ. ಬೇಡ ನನಗೆ ಮನೇಲೇ ಮಾಡ್ಕೊಬೋದು ಅಂದರೆ ಅವ್ರಿಗೆ ಎರಡೇ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ರಾತ್ರಿ ಹೊತ್ತು ಅಪ್ಲೈ ಮಾಡಿ ಮಾಡ್ಕೊಂಡ್ರೆ ಸ್ಕಿನ್ ಸ್ಮೂತ್ ಆಗುತ್ತೆ ಮತ್ತು ಪೀಲ್ ಔಟ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಯಾವುದದು ಅಂತ ಹೇಳ್ತೀನಿ. ಫಸ್ಟ್ ಬಂದು ಬಾದಾಮ್ ಆಯಿಲ್. ಯಾವುದೇ ಬ್ರ್ಯಾಂಡ್ ಆಗಲಿ ತೊಗೊಬೋದು, ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದಾದಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್, ಇದು ಕೂಡ ನಿಮ್ಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮ್ಮದು ಫೇಸ್ದೆ ಅಂತ ಸಪ್ರೇಟ್ ಕೂಡ ಬರುತ್ತೆ, ಅದನ್ನು ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡೋದಂದರೆ ಎರಡು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದು ರಾತ್ರಿ ಹೊತ್ತು, ಆಯಿತಾ? ಅಂತ ಇದ್ದೀನಿ. ಇದನ್ನು ಕೂಡ ಜಾಸ್ತಿ ಹಾಕೊಬೋದು ನೀವು. ಮಾಡ್ತೀನಿ, ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ಹಾಕೊಂಡಿದ್ದೀನಿ ಈಗ, ನೋಡ್ತಾ ಇದ್ದೀರಲ್ಲ. ಸೊ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದು ಅಷ್ಟೇ. ಮೈಂದ ಕುತ್ಕೊಂಡು ಮಾಡ್ತೀನಿ, ಸ್ವಲ್ಪ ಝೂಮ್ ಆಗ್ತದೆ. ನಾನು ಮೂಗ್ಬಟ್ ಕೂಡ ಚೇಂಜ್ ಮಾಡಿದೆ, ಅದು ಸ್ಟೋನ್ ಬಿದ್ದಿತ್ತು. ಮತ್ತು ನಂದು ಮೂಗು ಹತ್ರ ಸ್ವಲ್ಪ ಲೈಕ್ ಈ ಪೋರ್ಷನ್ ಏನಿದೆ ಅಲ್ಲಿ ಆಯಿಲ್ ಜಾಸ್ತಿ ಆಗ್ತಾ ಇದೆ. ಸೊ ಆಯಿಲ್ ಜಾಸ್ತಿ ಆಗಿದೆ, ಸ್ಟೋನ್ ಏನು ಕಾಣಿಸುತ್ತೆ, ಬ್ಲ್ಯಾಕ್ ಕಾಣಿಸುತ್ತೆ. ಈ ಪೋರ್ಷನ್ ಲಿಪ್ಸ್ಟಿಕ್ ಹಾಕಿದಲ್ಲ ಅಂತ ಅನ್ಕೋತಾರೆ. ನನಗೆ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡೆ ಅಭ್ಯಾಸ. ಸೊ ಅದು ಹಾಗೆ ಇದೆ. ನ್ಯೂಡ್ ಶೇಪ್ ಹಾಕ್ತೀನಿ, ಅದಕ್ಕೆ ಅದು ನ್ಯಾಚುರಲ್ ಥರ ಕಾಣಿಸ್ತಾ ಇದೆ. ಚಬ್ಬಿ ತುಂಬ ಹೊತ್ತು ಫೇಸ್ ಮಸಾಜ್ ಥರ ಮಾಡ್ತಿದ್ರೆ ಆಯಿಲ್ ಎಲ್ಲ ಹೋಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಒಂದೆರಡು ಸಲ ಹಾಕ್ಬಿಟ್ಟು ಅಂತ ಅನ್ಬೇಡಿ, ಕಂಟಿನ್ಯೂಸ್ ಒಂದು 15 ಡೇಸ್ ಯೂಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಮಲ್ಕೊಳ್ಳೋ ಟೈಮ್ ಆಯಿತು. ನಾನು ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋನ ಏನು ಮಾಡ್ತೀನಿ ಅದು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ವಿಡಿಯೋ ಮಾಡಲಿ ಅಂದಾಗ ಕಸ್ಟರ್ಡ್ ಇತ್ತು ಮತ್ತು ಫ್ರೂಟ್ಸ್ ಇತ್ತು. ಸೊ ಮಾಡಿ ಅದನ್ನೇ ಹಾಕ್ಬಿಡೋಣ, ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ನನಗೂ ಏನಾದರೂ ವಿಡಿಯೋ ಹಾಕ್ತೆ ಅಂತ ಖುಷಿ ಇರುತ್ತಲ್ವ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲನ್ನ ಬಿಸಿ ಇಟ್ಟು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಹಾಲನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಬಾಯ್ಲ್ ಮಾಡ್ತಿಲ್ಲ, ನನಗೆ ಭಯ ಅಲ್ಲಿ ಏನಾದರೂ ಆಗಿಬಿಡುತ್ತೆ ಅಂತ ಕೆಳಗಡೆ ತೊಗೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದಕ್ಕೇ ಕಾಫಿ ಗ್ಲಾಸಲ್ಲಿ 1.5 ಶುಗರ್ ತೊಗೊಂಡೆ. ಯಾಕಂದರೆ ಜಾಸ್ತಿ ತೊಗೊಂಡು ಅಷ್ಟು ಟೇಸ್ಟಿ ಇರಲ್ಲ, ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ಲೈಟಾಗಿ ತೊಗೊಂಡೆ. ಇಲ್ಲಿ ಇದು ಸ್ವಲ್ಪ ಹೊತ್ತು ಕುದಿಬೇಕು, ಜಾಸ್ತಿ ಅಲ್ಲ. ಅದು ಕುದ್ದಿರೋದು ಬೇಗ ಆರಬೇಕು ಅಂದರೆ ಒಂದು ಬಾಣಲಿ ನೀರು ತೊಗೊಂಡು ಅದರೊಳಗಡೆ ಇಡ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಾನು ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಮತ್ತು ಆ್ಯಪಲ್, ಬನಾನಾ ಮತ್ತು ದಾಳಿಂಬೆ ಹಣ್ಣು ನಾನು ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ ಆರಿದೆ ಆಲ್ರೆಡಿ ಹಾಲಲ್ವ, ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಸೊ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಇದನ್ನು ನನಗೇನಂದರೆ 1 ನೈಟ್ ಬಿಟ್ಟು ತಿನ್ನೋಕೆ ಇಷ್ಟ. ಬಟ್ ಇದನ್ನು ಮಿನಿಮಮ್ 4 ಅವರ್ಸ್ ಇರಬೇಕಾಗುತ್ತೆ. ಮಿನಿಮಮ್ 4 ಅವರ್ಸ್. ಬಟ್ ನನಗೆ ಲೈಕ್ ನೈಟ್ ಮಾಡಿ ಮಾರ್ನಿಂಗ್ ತಿನ್ನೋಕೆ ಇಷ್ಟ. ಇದನ್ನು 3 ಡೇಸ್ ಇಟ್ಟು ಕೂಡ ನೀವು ತಿನ್ಬೋದು. ಸೊ ನಾನು ನೆಕ್ಸ್ಟ್ ಡೇ ಇದು ನೋಡ್ತಾರೆ ನೋಡಿ ಹೇಗಿದೆ. ನಾನು ತುಂಬ ಗಟ್ಟಿ ಮಾಡಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನನ್ನದು ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದು ನನ್ನ ಖುಷಿ. ಏನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಥ್ಯಾಂಕ್ ಯು ಗಾಯ್ಸ್.